ಸರಿ, ಆ ಕಡೆ ಆ ರೀತಿ ಇಲ್ಲ. ಆದರೆ ಬೆಂಗಳೂರಲ್ಲಿ ಏನಾಯಿತು ಅಂತ ನೋಡಿದ್ರೆ, ಬೆಂಗಳೂರಲ್ಲೂ ಕೂಡ ಟ್ರಿಪಲ್ ಮರ್ಡರ್, ತ್ರಿವಳಿ ಕೊಲೆ. ಬೆಂಗಳೂರಲ್ಲೂ ರಾಜಧಾನಿ ಮತ್ತೊಮ್ಮೆ ಬೆಚ್ಚಿಬಿದ್ದಿದೆ ಈ ವಿಚಾರಕ್ಕೆ. ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿ ಘೋರ ದುರಂತ ನಡೆದು ಹೋಗಿದೆ. ಇಲ್ಲಿ ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಭಾವ ಸತೀಶ್ನನ್ನು ಕೊಲೆ ಮಾಡಲಾಗಿದೆ. ಮಂಗಳಮ್ಮನನ್ನೂ ಬಿಡಲಿಲ್ಲ ಅಮ್ಮನನ್ನು, ಆ ಅಜ್ಜಿಯನ್ನೂ ಬಿಡಲಿಲ್ಲ ನಂಜಮ್ಮನನ್ನು, ಭಾವ ಸತೀಶನನ್ನು ಬಿಡದೆ ಕೊಲೆ ಮಾಡಿರೋದಿಲ್ಲಿ ಅಂತ ಮೂವರನ್ನು ಕೊಂದಿದ್ದಲ್ಲದೆ ಈ ಆರೋಪಿ ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾನೆ. ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂತೆ ಪ್ರಶಾಂತ್, 34 ವರ್ಷ ಇವನಿಗೆ. 34 ವರ್ಷಕ್ಕೆ 3 ಜನರನ್ನು ಕೊಲೆ ಮಾಡಿದ್ದಲ್ಲದೆ ಈ ಮಖೇಡಿ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ ಅಂತ. ತಾಯಿ ಮಂಗಳಮ್ಮ 55 ವರ್ಷ ಇವರಿಗೆ, ಅಜ್ಜಿ ನಂಜಮ್ಮ ಅವ್ರಿಗೆ 65 ವರ್ಷ, ಭಾವ ಸತೀಶ್ಗೆ 50. ಕೊಲೆ ಮಾಡಿರೋದು ಇವನು. ಮಚ್ಚಿನಿಂದ ಕೊಚ್ಚಿ ಮೂವರನ್ನು ಕೂಡ ಕೊಂದು ಹಾಕ್ಬಿಟ್ಟಿದ್ದಾನೆ ಆರೋಪಿ. ಕೊಲೆ ಮಾಡಿ ಪರಾರಿಯಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಕೊಲೆ ನೋಡಿದ್ರಲ್ಲ ಈ ಮನೆ ಮಾಲೀಕರು, ಅಯ್ಯೋ ಇನ್ನು ಕೊಂದು ಹಾಕ್ಬಿಟ್ಟಿದ್ದಾನೆ, ಈ ಥರ ಓಡ್ತಾ ಇದ್ದಾನೆ ಅಂತ ಏನು ಮಾಡಿಬಿಡ್ತಾರೆ, ಹೇಗೋ ಅವನು ಹಿಡಿದು ಒಂದು ರೂಮಿಗೆ ಹಾಕ್ತಾರೆ. ಅವನ್ನ ಆರೋಪಿ ತಪ್ಪಿಸ್ಕೊಳ್ಳಬಾರ್ದು ಅಂಥೇಳಿ ಮುಂದಿನ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ. ಹೀಗಾಗಿ ಮನೆ ಒಳಗಡೆ ಲೆಕ್ಕ ಹಾಕ್ಬಿಡ್ತಾನೆ ಆರೋಪಿ ಪ್ರಶಾಂತ್. ಇಂಥ ಕೊಲೆ ಮಾಡಿರೋದು ಅಲ್ಲದೆ ತಪ್ಪಿಸ್ಕೊಂಡ್ಮೇಲೆ ಓಡಿ ಹೋಗ್ಬಿಡ್ತಾನೆ ಅಂತ ಏನು ಮಾಡ್ತಾರೆ, ಮನೆ ಓನರ್ ಬಂದವರು ಬಾಗಿಲು ಹಾಕ್ಬಿಟ್ರು, ಅಲ್ಲೇ ಇರಲಿ ಇವನು ಪೊಲೀಸರು ಬರೋವರೆಗೂ, ಬಂದಾಗ ಅವರೇ ಮಹಾಜರು ಅದು ಇದು ಮಾಡ್ಕೊಂಡು ಹೋಗಲಿ ಅಂತ. ಯಾವಾಗ ಇವನು ಲಾಕ್ ಆಗಿಬಿಡ್ತಾನಲ್ಲ ಪ್ರಶಾಂತ, ಪೊಲೀಸರು ತಪ್ಪಿಸ್ಕೊಳ್ಳಿಕ್ಕೆ ಅಸಾಧ್ಯ ಅಂತ ಗೊತ್ತಾಗ್ಬಿಡುತ್ತಲ್ಲ ಇವನಿಗೆ, ಏನು ಮಾಡಿಬಿಡ್ತಾನೆ, ಇನ್ನಾಗಲ್ಲ, ಆಲ್ರೆಡಿಯಲ್ಲಿ ಕೊಂದಿದ್ದೀನಿ, ಇನ್ನು ಪೊಲೀಸು, ಕೋರ್ಟು, ಕೇಸು, ವಿಚಾರಣೆ, ಜೈಲು, ಶಿಕ್ಷೆ ಯಾಕೆ ಬೇಕು, ಅವನು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿ ಆರೋಪಿಗೆ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಆದರೆ ಮಾನಸಿಕ ಸಮಸ್ಯೆಯನ್ನು ಅಲ್ಲಗಳೆದಿರೋದು ಆರೋಪಿಯ ತಂದೆ. ಅವನಿಗೆ ಜ್ಞಾನ ಎಲ್ಲ ಚೆನ್ನಾಗೇ ಇತ್ತು. ಏನು ಜ್ಞಾನ ಅವನಿಗೆ, ಎಲ್ಲ ಚೆನ್ನಾಗೇ ಇತ್ತು ಅವನಿಗೆ, ಸಾಯಿಸಿದಾನಷ್ಟೇ. ಅಪ್ಪ ಹೇಳ್ತಾರೆ ಈ ಮಾತನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆರೋಪಿ ಅಪ್ಪ ಯಾರ್ಯಾರು ಅವ್ನಿಗೇನೋ ಮೆಂಟಲ್ಲು, ಅವ್ನಿಗೇನೋ ತಲೆ ಸರಿ ಇರಲಿಲ್ಲ, ಪ್ರಾಬ್ಲಮ್ ಇತ್ತು ಅಂತೆಲ್ಲ ಹೇಳಿದ್ರೆ, ನೋ, ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು ಅವನಿಗೆ ಅಂತೇಳಿ ಅವರ ಅಪ್ಪ ಹೇಳ್ತಾರೆ. ಅಪ್ಪಿ ತಪ್ಪಿ ನಾನು ಮಣ್ಣಲ್ಲಿ ಇದ್ದಿದ್ರೆ ಇವತ್ತು ನನ್ನನ್ನು ಸಾಯಿಸ್ಬಿಡ್ತಾ ಇದ್ದ ಇವನು. ನಾನು ಇರಲಿಲ್ಲ ಇವತ್ತು, ನಾನು ಬದುಕ್ಬಿಟ್ಟೆ ಇವತ್ತು ಅಷ್ಟೇ. ನಾನು ಮನೇಲಿ ಇದ್ದಿದ್ದರೆ ಅವರನ್ನು ಕೊಂದ ರೀತಿಯಲ್ಲಿಯೇ ನನ್ನನ್ನು ಮುಗಿಸ್ತಾ ಇದ್ದ ಇವನು. ರಾತ್ರಿ ಚೆನ್ನಾಗೇ ಇದ್ದ, ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದೆ, ಮನೇಲಿ ಗಲಾಟೆ ಏನೂ ಆಗಿಲ್ಲ, ಯಾಕೆ ಹೀಗೆ ಮಾಡ್ದ ಅಂತಲೇ ಗೊತ್ತಿಲ್ಲ, ಏನು ವಿಷಯಕ್ಕೆ ಹಿಂಗೆ ಬಂದು ಸಾಯಿಸ್ತಾ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ರಾತ್ರಿ ಚೆನ್ನಾಗೇ ಇದ್ನಲ್ಲ, ಏನು ಬಂದಿತ್ತು ಇವನಿಗೆ ಅಂತ ಅವ್ರ ತಂದೆ ಒಂದು ಕಡೆ ಕೇಳ್ತಾ ಇದ್ದಾರೆ. ಇಲ್ಲಿ ರಾತ್ರಿ ಗಲಾಟೆ ಆಗಿದ್ದಿದ್ರೆ ನಾನು ಕೆಲಸಕ್ಕೆ ಹೋಗ್ತಿರ್ಲ್ವಲ್ಲಪ್ಪ, ರಾತ್ರಿ ಎಲ್ಲ ನಾರ್ಮಲಾಗಿದ್ದಿದ್ದಕ್ಕೆ ತಾನು ನಾನು ಇವತ್ತು ಬೆಳಿಗ್ಗೆ ಕೆಲಸಕ್ಕೆ ಹೋಗಿರೋದು, ಬಂದವನ ಹೀಗೆ ಕೊಂದು ಹಾಕ್ಬಿಡ್ತೆ ಅಂತ ನಮಗೇನು ಗೊತ್ತಿತ್ತು, ನಾನಿದ್ದರೆ ನನ್ನೂ ಸಾಯಿಸ್ತಾ ಇದ್ದ ಇವನು, ಅವನ ತಲೆ ನೆಟ್ಟಿಗೆ ಇದೆ ಅಂಥೇಳಿ ಆರೋಪಿಯ ತಂದೆ ಒಂದು ಕಡೆ ಮಾತಾಡಿದ್ದಾರೆ. 4 ಜನ ಹೇಳ್ತೀನಿ ತಡೋ ರಾಜಣ್ಣ ಬಿಡಲ್ಲಪ್ಪ, ಯಾಕೆ ರಾಜಣ್ಣ ಯಾರು ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು, ನನಗೆ ಫೋನ್ ಹಾಕೋದು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ಮನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಿಂಗೆ ಅಷ್ಟೇ. ಪ್ರಶಾಂತ್ ಮದುವೆ ಆಗಿದೆಯಾ? ಇಲ್ಲ, ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಾರೆ ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿತ್ತಾ? ಇಲ್ಲ, ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಏನ್ ಆತರ ಇಲ್ಲ, ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆ ಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ, ಇಷ್ಟು ಜನ ವಾಸ ಇರ್ತಾರೆ.